ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಪ್ಪ? ನಾನಂತರೂ ಸಖತ್ತಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಈ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ನಿಮಗೆ ತಮ್ಲೆ ನೋಡಿ ಮತ್ತು ಟೈಟಲ್ ನೋಡಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಆದ್ರೂ ಕೂಡ ಹೇಳ್ತೀನಿ ಕೇಳಿ. ನನ್ನ ಲೈಫ್ನಲ್ಲಿ ಫಸ್ಟ್ ಟೈಮ್ ನಾನು ಥರ್ಡ್ AC ನಲ್ಲಿ ಟ್ರೈನ್ನಲ್ಲಿ ಜರ್ನಿ ಮಾಡ್ತಾ ಇದ್ದೀನಿ. ಆ ಜರ್ನಿನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಈ ವಿಡಿಯೋ ಮಾಡೋ ಕಾರಣ, ಇವಾಗ ನಾ ಇರೋದು ಬಂದ್ಬಿಟ್ಟು ಯಾದಗಿರಿ ರೈಲ್ವೆ ಸ್ಟೇಷನ್ ನಲ್ಲಿ. ಯಾದಗಿರಿ ರೈಲ್ವೆ ಸ್ಟೇಷನ್ ಇಂದ ನಾನು ಬೆಂಗಳೂರಿಗೆ ಹೋಗ್ಬೇಕು. ಎಲ್ಲಿ? ಬೆಂಗಳೂರಿಗೆ ಹೋಗ್ಬೇಕು. ಅದರಲ್ಲಿ ಅದು ಬಂದ್ಬಿಟ್ಟು ಥರ್ಡ್ AC ಅಲ್ಲಿ ನೋಡೋಣ ಅಂತ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ AC ಕೋಚ್ನಲ್ಲಿ. ಹೋಗೋಣ ಅಂತ, ಯಾವ ಥರ ಇದಂತ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ನಿಮ್ಗೆ ಕೂಡ ತೋರಿಸ್ತೀನಿ ಅಂತ. ಈ ವಿಡಿಯೋನ ಕೊನೆವರೆಗೂ ನೋಡಿ, ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ ಹಾಗಾದರೆ ಈ ವಿಡಿಯೋನ ಮುಂದುವರೋಣ ಅಂತ. ಗುರು, ಇವಾಗ ನಾ ಇದ್ದೀನಿ ಯಾದಗಿರಿ ರೈಲ್ವೆ ಸ್ಟೇಷನ್ನಲ್ಲಿ. ಯಾದಗಿರಿನಿಂದ ನಾನು ಬೆಂಗಳೂರಿಗೆ ಹೋಗಬೇಕು. ನನ್ನ ಟ್ರೈನ್ ಬಂದ್ಬಿಟ್ಟು 12 ಗಂಟೆಗೆ ಇದೆ. ನಾನು ಬಂದಿರೋದು 10 ಗಂಟೆಗೆ ಗುರು. ಯಾಕಪ್ಪ ಅಂದರೆ ನೈಟ್ ಟೈಮ್ ಅಲ್ವಾ, ಆಟೋ ಸಿಗಲ್ಲ, ಆಟೋ ಪ್ರಾಬ್ಲಮ್ಮು. ಅದ್ರ ಸಲುವಾಗಿ ಇವಾಗ ನಾನು 10 ಗಂಟೆಗೆ ಬಂದು ಕುಂತಿದ್ದೀನಿ. ಹಲವಾರು ಜನ ಇದ್ದಾರೆ ಬೆಂಗಳೂರಿಗೆ ಹೋಗೋರು. ಯಾದಗಿರಿನಿಂದ ಬೆಂಗಳೂರಿಗೆ ಹೋಗೋರು ದಿನಕ್ಕೆ ಹೆಚ್ಚು ಆಗ್ತಾನೇ ಇದ್ದಾರೆ, ಹೊರತು ಕಮ್ಮಿ ಆಗ್ತಾ ಇಲ್ಲ. ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ, ಗಾಡಿ ಸಂಖ್ಯೆ 7652 ಯಶವಂತಪುರ ಹೊಸೂರು ಪ್ಯಾಸೆಂಜರ್ ಯಶವಂತಪುರ ನಿಲ್ದಾಣದಿಂದ ಗುರು ಎಲ್ಲಿಂದ ಮಾತಾಡ್ತೀನಿ ಅಂತ ಅನ್ಕೊಂತಿದ್ದೀರಾ? ಇವಾಗ ಬೀದರ್ ಎಕ್ಸ್ಪ್ರೆಸ್ ಟ್ರೈನ್ ಬಂತು, ಎಲ್ಲ ಜನ ಖಾಲಿ ಆದ್ರು. ಪ್ಲಾಟ್ಫಾರ್ಮ್ ತುಂಬಾ ಜನವೇ ಇಲ್ಲ. ಇವಾಗ ನನ್ನ ಟ್ರೈನ್ ಬರುತ್ತೆ, ನೋಡೋಣ ಅಂತ. ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಥರ್ಡ್ AC ಅಲ್ಲಿ. ಯಾವ ಥರ ಇರುತ್ತೆ ಅಂತ ಆ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಅಂತ. ಇನ್ನೊಂದು 10-15 ನಿಮಿಷದಲ್ಲಿ ನಮ್ಮ ಟ್ರೈನ್ ಬರುತ್ತೆ. ಅದರಲ್ಲಿ ಕೂತ್ಕೊಂಡು ನಾವು ಬೆಂಗಳೂರಿಗೆ ಹೋಗೋಣ ಅಂತ. ಬನ್ನಿ. ಗುರು, ವೆಲ್ಕಮ್ ಟು ಥರ್ಡ್ AC ಇನ್ ಕೋಚ್. ಗುರು, ನಾ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಇನ್ನೂವರೆಗೂ ನಾನು ಒಂದ್ಸಲ ಆದರೂ ಈ ಥರ್ಡ್ AC ನಲ್ಲಿ ಕುಂತ್ಕೊಂಡಿಲ್ಲ, ಮತ್ತು ಯಾವುದೇ ಥರದ AC ಕೋಚ್ನಲ್ಲಿ ನಾವು ಕುಂತ್ಕೊಂತಿಲ್ಲ. ಇವಾಗ ಫಸ್ಟ್ ಟೈಮು. ಇವಾಗ ನಿಮಗೆ ಥರ್ಡ್ AC ನಲ್ಲಿರುವ ವಾಶ್ರೂಮ್ ತೋರಿಸ್ತೀನಿ, ಯಾವ ಥರ ಇದೆ ಅಂತ ಮೇಂಟೆನೆನ್ಸು. ಆಲ್ ಓಕೆ ಗುರು, ಎಲ್ಲ ಕ್ಲೀನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಮತ್ತು ದುಡ್ಡು ಕೊಟ್ಟಂಗೆ ನಮಗೆ ಕೋಚಸ್ ಸಿಗುತ್ತೆ. ಅದೇ ನೀವು ಜನರಲ್ ನೋಡಿ ಹೊಲ್ಸ್ ಮಾಡಿರ್ತಾರೆ. ಮತ್ತೆ ಅದೇ ಸ್ಲೀಪರ್ ಕ್ಲಾಸ್ನಲ್ಲಿ ನೋಡಿ ಸ್ವಲ್ಪ ಮೀಡಿಯಂ ಮೇಂಟೆನೆನ್ಸ್ ಇರುತ್ತೆ. ಮತ್ತೆ AC ಅಲ್ಲಿ ನೋಡಿ ತುಂಬಾ ಮೇಂಟೆನೆನ್ಸ್ ಇರುತ್ತೆ. ನಾವು ಹೇಗೆ ದುಡ್ಡು ಕೊಡ್ತೀವಿ ಹಾಗೆ ನಮಗೆ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡ್ತಾರೆ. ಹಾಗೆ ಅದ್ರ ಸಲುವಾಗಿ ಹೇಳೋದು, ದುಡ್ಡಿದ್ರೆ ದುನಿಯಾ ಅಂತ. ದುಡ್ಡಿಗೆ ದುನಿಯಾ ಅಂದರು, ದುಡ್ಡು ಮಾಡಿದ ದೊಡ್ಡ ದಣಿಗಳು. ಗುರು, ಇವಾಗ ನನ್ನ ಸೀಟ್ನಲ್ಲಿ ನಾನು ಕುಂತ್ಕೊಂಡಿದ್ದೀನಿ. ಇವಾಗ ಈ AC-ಯಲ್ಲಿ ಏನೇನು ಫೆಸಿಲಿಟೀಸ್ ನಮಗೆ ಪ್ರೊವೈಡ್ ಮಾಡ್ತಾರೆ ಅಂದರೆ, ಒಂದು ಬ್ಲ್ಯಾಂಕೆಟ್ನ ಕೊಟ್ಟಿರ್ತಾರೆ. ನೋಡ್ಕೊಳ್ಳಿ, ಒಂದು ಬ್ಲ್ಯಾಂಕೆಟ್ನ ಕೊಟ್ಟಿರ್ತಾರೆ. ಇದು ಬಂದ್ಬಿಟ್ಟು ಎಲ್ಲ ಫೆಸಿಲಿಟೀಸ್ ನೀಟ್ ಇದೆ. ಮತ್ತು ಅದರ ಥರ ಗಲೀಜಾಗಿದ್ದು ಆ ಥರ ಕೊಡೋಂಗಿಲ್ಲ, ನ್ಯೂ ಪ್ಯಾಕಿಂಗ್ಗೆ ಕೊಟ್ಟಿರ್ತಾರೆ. ಇವಾಗ ಇದನ್ನು ಓಪನ್ ಮಾಡಿ ಹೊಚ್ಕೊಂಡು ಮಲ್ಕೋದು. ಮತ್ತು ಪಿಲ್ಲೋ ಕೂಡ ಕೊಟ್ಟಿರ್ತಾರೆ. ನೋಡ್ಕೊಳ್ಳಿ, ಒಂದು ಪಿಲ್ಲೋ ಕೊಡ್ತಾರೆ, ಮತ್ತು ಒಂದು ಬ್ಲ್ಯಾಂಕೆಟ್ ಕೊಡ್ತಾರೆ. ಇಷ್ಟೆಲ್ಲ ಫೆಸಿಲಿಟೀಸ್ ಈ AC-ಯಲ್ಲಿ ನಿಮಗೆ ಸಿಗುತ್ತೆ. ಬೆಳಗ್ಗೆ 6:30. ನಮಸ್ಕಾರ ಗುರು, ಎಲ್ಲರಿಗೂ ಬೆಳಗ್ಗೆಯ ಶುಭೋದಯಗಳು. ಇವಾಗ ಟೈಮ್ ಬಂದ್ಬಿಟ್ಟು 7:15 ಆಗ್ತಾ ಇದೆ. ಒಂದು ಸ್ಟಾಪ್ ತೊಗೊಂಡಿದ್ದಾರೆ. ಇನ್ನೊಂದು ಗಂಟೆದಲ್ಲಿ ನಮ್ಮ ಡೆಸ್ಟಿನೇಷನ್ ಬರುತ್ತೆ, ಅಂದರೆ ನಮ್ಮ ಬೆಂಗಳೂರು ಬರುತ್ತೆ. ಅಲ್ಲಿ ಹೋಗಿ ಹೇಳ್ಕೊಂಡು ನಮ್ಮ ಮುಂದಿನ ದಾರಿ ಶುರು ಮಾಡೋಣ ಅಂತ. ಇವಾಗ ನಮ್ಮ ಟ್ರೈನ್ ಹೋಗೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಇಲ್ಲಿಂದ 1 ಗಂಟೆ ಆಗುತ್ತೆ. ಗುರು, ಫೈನಲಿ ವೆಲ್ಕಮ್ ಟು ಯಶವಂತಪುರ ರೈಲ್ವೆ ಸ್ಟೇಷನ್. ಇವಾಗ ನಾನು ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡಿದ್ದೀನಿ. ಇಲ್ಲಿಂದ ನಾನು KSR ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಅಲ್ಲಿ ಹೋದ್ಮೇಲೆ
ಮತ್ತು ನನ್ನ ಮುಂದಿನ ಪಯಣ ಸ್ಟಾರ್ಟ್ ಮಾಡಬೇಕು. ಮತ್ತು ಈ ವ್ಲಾಗ್ನ ನೀವು ಎಂಜಾಯ್ ಮಾಡಿದ್ದೀರ ಅಂತ ಅನ್ಕೊತೀನಿ. ಈ ವ್ಲಾಗ್ನಲ್ಲಿ ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದರೆ ಈ ವ್ಲಾಗ್ನ ಖಂಡಿತ ಲೈಕ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಇನ್ನೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಒಳ್ಳೆ ವ್ಲಾಗ್ಸ್ ಬರ್ತಾನೆ ಇರುತ್ತೆ. ಮತ್ತು ಇಲ್ಲಿವರೆಗೂ ನೋಡೋದಕ್ಕೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ನಲ್ಲಿ. ಮತ್ತು ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್ ಫ್ರಮ್ ಯಶವಂತಪುರ ರೈಲ್ವೆ ಸ್ಟೇಷನ್. ಧನ್ಯವಾದಗಳು.